ಸ್ನೇಹಿತರೆ, ಟೈಮ್ ಲೈನ್ ಟೇಲ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮಗೆಲ್ಲ ಬಾದ್ಶಾ ಅಕ್ಬರ್ ಬಗ್ಗೆ ತಿಳಿದೇ ಇದೆ. ಆತನ ಸೈನ್ಯ, ಆತನ ವಿಜಯಗಳು, ರಾಜ್ಯಭಾರ ಇದೆಲ್ಲದರ ಬಗ್ಗೆ ನಮ್ಮ ಪಠ್ಯದಲ್ಲಿ ಚಿಕ್ಕಂದಿನಿಂದಲೂ ಓದುತ್ತಲೇ ಬಂದಿದ್ದೇವೆ. ಆದರೆ ಇಂತಹ ಬಲಿಷ್ಠ ಸಾಮ್ರಾಟ ಅಕ್ಬರನನ್ನೇ ಯುದ್ಧದಲ್ಲಿ ಸೋಲಿಸಿ ದೆಹಲಿಯಿಂದ ಓಡಿಸಿದವನ ಬಗ್ಗೆ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಆತ ಮೊಘಲರನ್ನು ಓಡಿಸಿ ದೆಹಲಿಯ ಸಿಂಹಾಸನವನ್ನು ಗೆದ್ದಿದ್ದ. ಸುಮಾರು 364 ವರ್ಷಗಳ ನಂತರ ದೆಹಲಿ ಸಿಂಹಾಸನದ ಮೇಲೆ ಹಿಂದೂ ರಾಜನೊಬ್ಬ ಕೂತ್ಕೋತಾನೆ. ಆದರೆ ಅದು ಹೆಚ್ಚು ದಿನ ಉಳಿಯೋದಿಲ್ಲ. ಅವನು ದೆಹಲಿಯನ್ನು ಆಳಿದ್ದು 29 ದಿನ ಅಷ್ಟೇ. ಅಷ್ಟಕ್ಕೂ ಯಾರವನು, ಅವನ ಶೌರ್ಯದ ಕಥೆ ಅಂಥದ್ದು ಅಂತ ತಿಳಿಯೋ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಅದು ಅಕ್ಟೋಬರ್ 7, 1556. ಅಂದು ದೆಹಲಿಯಲ್ಲಿ ಪಟ್ಟಾಭಿಷೇಕದ ಸಂಭ್ರಮ ನಡೀತಾ ಇತ್ತು. ಮೊಘಲರನ್ನು ದೆಹಲಿಯಿಂದ ಓಡಿಸಿದ ಆ ವೀರ ಸಿಂಹಾಸನವನ್ನೇರಿದ್ದ. ಅಲ್ಲಿಯವರೆಗೆ ಆತ ತಾನು ಮಾಡಿದ 22 ಯುದ್ಧಗಳಲ್ಲಿ ಸೋಲೇ ಕಂಡಿರಲಿಲ್ಲ. ಮೊಘಲರನ್ನು ಭಾರತದಿಂದ ಓಡಿಸಿಬಿಟ್ಟೆ ಅಂತ ಅಂದುಕೊಂಡವನು ಪಟ್ಟಕ್ಕೇರ್ತಾನೆ. ಆದರೆ ತಾನು ತುಂಬ ದಿನ ಪಟ್ಟದಲ್ಲಿ ಇರೋದಿಲ್ಲ ಅನ್ನೋದು ಅವನಿಗೆ ತಿಳಿದಿರಲಿಲ್ಲ. ಅವನೇ ರಾಜ ಹೇಮಚಂದ್ರ. ಹೇಮು ಹುಟ್ಟಿದ್ದು ಇವತ್ತಿನ ಹರಿಯಾಣದ ರೇವರಿ ಅನ್ನೋ ಪಟ್ಟಣದಲ್ಲಿ. ಅವನದು ಸಾಮಾನ್ಯ ಕುಟುಂಬ. ಜೀವನದ ನಿರ್ವಹಣೆಗೆ ದೆಹಲಿಯ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದ. ಅವನು ಯಾವ ವ್ಯಾಪಾರ ಮಾಡ್ತಾ ಇದ್ದ ಅನ್ನೋ ಬಗ್ಗೆ ಯಾವುದೇ ನಿಖರ ಮಾಹಿತಿ ಇಲ್ಲ. ಕೆಲವರು ಅವನು ದಿನಸಿ ವಸ್ತುಗಳನ್ನು ಮಾರ್ತಾ ಇದ್ದ ಅಂತ ಹೇಳಿದರೆ, ಇನ್ನು ಕೆಲವರು ಸ್ಫೋಟಕಗಳ ಕಚ್ಚಾ ವಸ್ತುವನ್ನು ಅವನು ಮಾರಾಟ ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ಹೀಗೆ ಸ್ಫೋಟಕಗಳನ್ನು ಮಾರಾಟ ಮಾಡೋ ಮೂಲಕವೇ ಅವನು ಸೂರ್ ಸಾಮ್ರಾಜ್ಯದ ಸ್ಥಾಪಕ ಶೇರ್ ಶಾ ಸೂರಿಗೆ ಪರಿಚಯವಾದ ಅಂತ ಹೇಳ್ತಾರೆ. ಅವತ್ತಿಗೆ ಉತ್ತರ ಭಾರತ ಮೊಘಲರ ಆಡಳಿತದಲ್ಲಿತ್ತು. ಬಾಬರ್ ದೆಹಲಿಯನ್ನು ಗೆದ್ದಿದ್ದ. ಅವನ ನಂತರ ಅವನ ಮಗ ಹುಮಾಯೂನ್ ಪಟ್ಟಕ್ಕೇರಿದ್ದ. ಅದೇ ಸಮಯದಲ್ಲಿ ಅಫ್ಘನ್ನ ಬುಡಕಟ್ಟು ಜನಾಂಗದ ಯೋಧ ಶೇರ್ ಶಾ ಸೂರಿ ಭಾರತದ ಮೇಲೆ ದಂಡೆತ್ತಿ ಬರ್ತಾನೆ. ಜೂನ್ 26, 1539ರಲ್ಲಿ ಇವತ್ತಿನ ಬಿಹಾರದಲ್ಲಿರೋ ಬಕ್ಸಾರ್ನಲ್ಲಿ ನಡೆದ ಕದನದಲ್ಲಿ ಸೂರಿ ಹುಮಾಯೂನ್ನನ್ನು ಸೋಲಿಸ್ತಾನೆ. ಅದಾದ ನಂತರ ಮೇ 17, 1540ರಲ್ಲಿ ಮತ್ತೆ ಶ್ರೀರಂಗದಲ್ಲಿ ನಡೆದ ಯುದ್ಧದಲ್ಲಿ ಹುಮಾಯೂನ್ ಸಂಪೂರ್ಣವಾಗಿ ಸೋತು ಹೋಗ್ತಾನೆ. ಅಲ್ಲಿಗೆ ಮೊಘಲರ ಪೂರ್ತಿ ಸಾಮ್ರಾಜ್ಯ ಸೂರ್ಯ ಕೈವಶವಾಯಿತು. ಆದರೆ ಸೂರಿ ದೆಹಲಿಯನ್ನು ಬಿಟ್ಟು ಇವತ್ತಿನ ಬಿಹಾರದ ಸಾಸಾರಾಮನ್ನು ತನ್ನ ರಾಜಧಾನಿಯನ್ನಾಗಿ ಮಾಡ್ಕೋತಾನೆ. ಅಲ್ಲಿಂದ 17 ವರ್ಷಗಳ ಕಾಲ ಉತ್ತರ ಭಾರತವನ್ನು ಆಳಿದ್ದು ಸೂರ್ಯವಂಶ. ಶೇರ್ ಶಾ ಸೂರಿ ನಂತರ ಆತನ ಮಗ ಇಸ್ಲಾಂ ಶಾ ಸೂರಿ ಪಟ್ಟಕ್ಕೇರ್ತಾನೆ. ಆ ಸಮಯದಲ್ಲೇ ಹೇಮು ಸೂರ್ಯವಂಶಕ್ಕೆ ಹತ್ತಿರನಾಗ್ತಾನೆ. ವ್ಯಾಪಾರ ನಡೆಸ್ತಾ ಇದ್ದ ಹೇಮುನನ್ನು ಇಸ್ಲಾಂ ಶಾ ಮಾರುಕಟ್ಟೆಯ ಅಧಿಕಾರಿಯಾಗಿ ಮಾಡ್ತಾನೆ. ತದನಂತರ ಆತನನ್ನು ಬೇಹುಗಾರಿಕೆಯ ಅಧಿಕಾರಿಯಾಗಿ ಮಾಡಲಾಗುತ್ತೆ. ಇಸ್ಲಾಂ ಶಾನ ನಂತರ ಆತನ ಮಗ ಫಿರೋಜ್ ಶಾ ಪಟ್ಟಕ್ಕೇರ್ತಾನೆ. ಪಟ್ಟಕ್ಕೇರಿದ 3 ದಿನಗಳಲ್ಲಿ ಆತನ ಹತ್ಯೆ ನಡೆಸಿದ ಇಸ್ಲಾಂ ಶಾನ ಚಿಕ್ಕಪ್ಪ ಆದಿಲ್ ಶಾ ಪಟ್ಟಕ್ಕೇರ್ತಾನೆ. ಈ ಆದಿಲ್ ಶಾನ ಆಡಳಿತದಲ್ಲಿ ಸೂರ್ ಸಾಮ್ರಾಜ್ಯದ ಮಹಾದಂಡ ನಾಯಕನಾಗಿ ಹೇಮು ಬಡ್ತಿ ಪಡ್ಕೋತಾನೆ. ಸೇನೆಯ ನಾಯಕನಾದ ಮೇಲೆ ಹೇಮು ನಿರಂತರ 21 ಯುದ್ಧಗಳನ್ನು ಮಾಡ್ತಾನೆ. ಆ ಎಲ್ಲ ಯುದ್ಧಗಳಲ್ಲೂ ಆತ ಗೆಲುವನ್ನೇ ಗಳಿಸ್ತಾನೆ. ಆದಿಲ್ ಶಾನ ವಿರುದ್ಧ ನಿಂತವರನ್ನೆಲ್ಲ ಹೇಮು ಸದೆಬಡಿತಾನೆ. ಅದೇ ಸಮಯದಲ್ಲಿ ಅಂದರೆ 1555ರಲ್ಲಿ ದೆಹಲಿಯ ಮೇಲೆ ಆಕ್ರಮಣ ಮಾಡಿದ ಹುಮಾಯೂನ್ ದೆಹಲಿ ಹಾಗೂ ಆಗ್ರಾವನ್ನು ವಶಪಡಿಸಿಕೊಳ್ತಾನೆ. ತದನಂತರ 1556ರಲ್ಲಿ ಹುಮಾಯೂನ್ ವಿಧಿವಶನಾಗ್ತಾನೆ. ಈ ಅವಕಾಶವನ್ನು ಬಳಸಿಕೊಂಡ ಹೇಮು ತನ್ನ ಸೈನ್ಯದೊಂದಿಗೆ ದೆಹಲಿಯ ಕೋಟೆಯನ್ನು ಮುತ್ತಿಗೆ ಹಾಕ್ತಾನೆ. ಅದು ಅವನ 22ನೇ ಯುದ್ಧ. ಮೊಘಲರ ಬಲಿಷ್ಠ ಸೈನ್ಯ ಹೇಮುವಿನ ವಿರುದ್ಧ ಹೋರಾಡುತ್ತಾದರೂ ಹೇಮುವಿನ ಸೈನ್ಯದ ವಿರುದ್ಧ ತತ್ತರಿಸಿ ಹೋಗುತ್ತೆ. ದೆಹಲಿ ಹಾಗೂ ಆಗ್ರಾ ಎರಡೂ ಹೇಮುವಿನ ವಶವಾಗುತ್ತೆ. 1556ರಲ್ಲಿ ತಾನೇ ದೆಹಲಿಯ ಸಿಂಹಾಸನವನ್ನು ಏರಿ ಸಾಮ್ರಾಟ ಅಂತ ಘೋಷಿಸ್ಕೋತಾನೆ. ಇದಾದ ಸ್ವಲ್ಪ ದಿನಗಳ ನಂತರ ಅಕ್ಬರನನ್ನು ಮುಂದಿಟ್ಟುಕೊಂಡು ಹುಮಾಯೂನ್ನ ನಂಬಿಕೆಯ ಭಟರು ಅಪಾರ ಸೈನ್ಯದೊಂದಿಗೆ ದೆಹಲಿಯ ಮೇಲೆ ಆಕ್ರಮಣ ಮಾಡ್ತಾರೆ. ಅದು ನವೆಂಬರ್ 5,
1556. ಪಾಣಿಪತ್ ಬಳಿ ಬೆಹರಾಮ್ ಖಾನ್ ಹಾಗೂ ಹೇಮುವಿನ ಸೈನ್ಯ ಮುಖಾಮುಖಿಯಾಯಿತು. ಈ ಯುದ್ಧದಲ್ಲಿ ಇನ್ನೇನು ಮೊಘಲರ ಸೇನೆ ಸೋತೇ ಹೋಯಿತು ಅನ್ನೋ ಸಮಯದಲ್ಲಿ ಹೇಮುವಿನ ಅದೃಷ್ಟ ಕೈಕೊಡುತ್ತೆ. ಆನೆಯ ಮೇಲೆ ಕುಳಿತು ಯುದ್ಧ ಮಾಡ್ತಾ ಇದ್ದ ಹೇಮುವಿನ ಕಣ್ಣಿಗೆ ಬಾಣವೊಂದು ನುಗ್ಗುತ್ತೆ. ಅಷ್ಟೇ, ಹೇಮು ಮೂರ್ಛೆ ತಪ್ಪಿ ಬೀಳ್ತಾನೆ. ತಮ್ಮ ರಾಜ ಮೂರ್ಛೆ ತಪ್ಪಿದ್ದನ್ನು ನೋಡಿದ ಸೈನಿಕರು ರಾಜ ಸತ್ತೇ ಹೋದ ಅಂತ ಭಾವಿಸಿ ಯುದ್ಧ ಬಿಟ್ಟು ಓಡಿ ಹೋಗ್ತಾರೆ. ಅಲ್ಲಿಗೆ ಮೊಘಲರ ಸೇನೆ ಗೆದ್ದು ವಿಜಯೋತ್ಸವ ಆಚರಿಸುತ್ತೆ. ಮೂರ್ಛೆ ತಪ್ಪಿ ಬಿದ್ದಿದ್ದ ಹೇಮುವನ್ನು ಸೆರೆ ಹಿಡಿದ ನಂತರ ಅವನ ತಲೆಯನ್ನು ಕಡೆದು ಕಾಬೂಲಿಗೆ ಕಳಿಸಲಾಗುತ್ತೆ. ಇಲ್ಲಿಗೆ ಹೇಮುವಿನ ಅಂತ್ಯವಾಗುತ್ತೆ. ತಾನು ಮಾಡಿದ 23 ಯುದ್ಧಗಳಲ್ಲಿ 22 ಯುದ್ಧಗಳನ್ನು ಗೆದ್ದು 23ನೇ ಯುದ್ಧವನ್ನು ಕೇವಲ ಬೆರಳೆಂಚಿನ ದೂರದಿಂದ ಸೋತು ತನ್ನ ಪ್ರಾಣವನ್ನು ಕಳೆಕೊಳ್ತಾನೆ ಹೇಮು. ಹೇಮುವಿನ ನಂತರ ಮತ್ಯಾವ ಹಿಂದೂ ರಾಜನು ದೆಹಲಿಯ ಗದ್ದುಗೆ ಏರಲಿಲ್ಲ. ಬ್ರಿಟಿಷರು ಬರುವ ತನಕ ಮೊಘಲರೇ ದೆಹಲಿಯನ್ನು ಆಳ್ತಾ ಇದ್ರು. ಇದು ಸ್ನೇಹಿತರೆ, ದೆಹಲಿಯನ್ನು 29 ದಿನಗಳ ಕಾಲ ಆಳಿದ್ದ ಮೊಘಲರ ದೊರೆ ಅಕ್ಬರನನ್ನು ಸೋಲಿಸಿದ್ದ ಹಿಂದೂ ಸಾಮ್ರಾಟನ ಕತೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.